ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಬರ್ತಿದ್ದ ಮೈಸೂರಲ್ಲಿ ಎಂಟರ್ ಆಗ್ತಿದ್ದಂಗೆ ನನಗೆ ನೆನಪಾಗಿದ್ದು ಯಾರು ಗೊತ್ತಾ? ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ನಾನು ವಿಷ್ಣುವರ್ಧನ್ ಅವರು ಇಲ್ಲಿ ಎಂತೆಂಥ ಚಿತ್ರಗಳು ಮಾಡಿದ್ದೀವಿ ಅಂದರೆ, ಆಪ್ತ ಮಿತ್ರ ಇಲ್ಲೇ ಆಗಿದ್ದು ಶೂಟಿಂಗು. ಏಕದಂತ ಒಂದು ಫಿಲ್ಮ್ ನೋಡಿದಿರಲ್ಲ, ಆ ಬಸ್ಸಲ್ಲಿ ಓಡಾಡ್ತೀವಲ್ಲ, ಆ ಬಸ್ ಫುಲ್ಲು ಬರೀ ಮೈಸೂರಲ್ಲೇ ಓಡಾಡ್ತಿದ್ರಿ. ಅದು ಎಲ್ಲೂ ಹೋಗಿಲ್ಲ ಆ ಬಸ್ಸು. ಫಿಲಿಮಲ್ಲಿ ಎಲ್ಲನೂ ಹೋಗಿದೆ ಅದು, ಬಟ್ ಮೈಸೂರೊಳಗೆ ಓಡಾಡೋದು ಆ ಬಸ್ಸು. ಏಕದಂತ ಇಲ್ಲೇ ಮಾಡಿದ್ದು, ದೀಪಾವಳಿ ಇಲ್ಲೇ ಮಾಡಿದ್ದು. ಹಾಗಾಗಿ ನನಗೆ ಸಡನ್ನಾಗಿ ಅದು ಲಿಂಕ್ ಆಯಿತು. ಅವರು ಮಾಡಿದಂಥ ಒಂದು ಚಿತ್ರ ಯಾವುದು? ಕೋಟಿಗೊಬ್ಬ. ಓಕೆ. ಈಗ ನನ್ನ ಆಸೆ ಏನು ಅಂದರೆ, ನೀವೆಲ್ಲ ಯಶಸ್ಸು ಪಡಿಬೇಕು, ಇನ್ನೊಂದು ಲೆವೆಲ್ಗೆ ಹೋಗ್ಬೇಕು. ಈಗ ನೀವು ಎಷ್ಟು ಸಂಬಳ ತಗೊಳ್ತೀರೋ ಅದಕ್ಕಿಂತ ಒಂದು 10,000 ಅಲ್ಲ, ಕೋಟಿಗೊಬ್ಬ ಆಗ್ಬೇಕು ನೀವೀಗ. ಸೊ ಈಗ ಕೋಟಿಗೊಬ್ಬ ಆಗೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಳ್ಳೋಣ ಅಂತ. ಕೋಟಿಗೊಬ್ಬ ಅಥವಾ ಒಬ್ಳು, ಎಲ್ಲರ ಹೆಣ್ಮಕ್ಳೇ ಜಾಸ್ತಿ ಇದ್ರೆ ಕೋಟಿಗೊಬ್ಬ ಆಗೋದು ಹೇಗೆ? ಈಗ ನವಾಸೆ ನಮ್ಮ ಬೋರ್ಡು ಪಾಪ ಬಿಳಿ ಶರ್ಟು ಈವೆಂಟ್ಗೆ ಅಂತ ಹಾಕೊಂಡ್ಬಂದಿದ್ದಾನೆ, ಬರೀಲಾ? ಓಕೆ, 1 ಕೋಟಿ ನಾನು ಬರೀತಾ ಇರ್ತೀನಿ. 1 ಕೋಟಿ ಬಂದ ನಿಲ್ಲಿಸ್ಬೇಕು ನಾನು. ಓಕೆ, 1 ಕೋಟಿ. ಓಕೆ, 1 ಕೋಟಿಗೆ ಒಬ್ಬ ಆಗಬೇಕು. ಸೀಕ್ರೆಟ್ ಏನು? ಈಗ ಕೋಟಿಯಲ್ಲಿ ಒಬ್ಬ ಆಗೋದು ಕಷ್ಟ. ಈ 0 ಹೋಯ್ತು ಅಂತ ಇಟ್ಕೊಳ್ಳೋಣ, ಆಗ 10 ಲಕ್ಷದಲ್ಲಿ ಒಬ್ಬ. ಅದು ಸ್ವಲ್ಪ ಸುಲಭ ಅಲ್ವಾ? ಕೋಟಿಗೆ ಒಬ್ಬ ಆಗೋದಕ್ಕಿಂತ 10 ಲಕ್ಷದಲ್ಲಿ ಒಬ್ಬ ಆಗೋದು ಸುಲಭ. ಈ 0ನ ಹೇಗೆ ತೆಗಿಯೋದು? ಈ 0 ಇದೆಯಲ್ಲ, ಫಸ್ಟ್ 0, ಅದನ್ನು ನೀವು ತೆಗೆದುಬಿಟ್ರೆ ಓದಾಡಬೇಕಾಗಿಲ್ಲ. 10 ಲಕ್ಷ ಒಬ್ಬ ಆಗಬೇಕಷ್ಟೇ. ಅದೇನು ಗೊತ್ತೇನೋ, ನಮ್ಮ ಚಿತ್ರದ ಒಂದು ಹಾಡಿತ್ತು, ಸಾರ್ ಗೊತ್ತಿರುತ್ತೆ. ಏನು ಸರ್? ಇಲ್ಲೇ ಸ್ವರ್ಗ. ಹೇಳಿ ಸರ್. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು. ಅವ್ರು ಹೇಳಿದ್ರು ನಾನು ಹೇಳ್ತೀನಿ ಮೇಲೆ ಇದೆ ಸ್ವರ್ಗ, ಮೇಲೆ ಇದೆ. ಮೇಲೆ ಅಂದರೆ ಆಕಾಶ ಅಷ್ಟು ಮೇಲಲ್ಲ, ಈ ಸೀಲಿಂಗ್ ಇದೆಯಲ್ಲ ಅಷ್ಟು ಮೇಲೂ ಅಲ್ಲ, ಇಲ್ಲಿದೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಬೇರೇನಿಲ್ಲ ಸುಳ್ಳು. ನಿಮ್ಮ ಯೋಚನೆಗಳೇ ಸ್ವರ್ಗ, ನಿಮ್ಮ ಯೋಚನೆಗಳೇ ನರಕ ಅಷ್ಟೇ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಲೆಯಲ್ಲಿ ದವನ ಫೋನ್ ಮಾಡಿಲ್ಲ, ಸಖತ್ ಕೊಬ್ಬ ಅವಳಿಗೆ ಬರಲಿ, ಇವತ್ತು ಕಾಲು ಮುರಿತೀನಿ ಅಂದರೆ ನರಕ ಆಗುತ್ತೆ. ದವನ ಬ್ಯುಸಿ ಇದ್ದಿರ್ಬೇಕು, ಬೇರೆಯವ್ರ ಕೆಲಸದಲ್ಲಿ ಇದ್ದಾಳೆ ಅದಕ್ಕೆ ಫೋನ್ ಮಾಡಿಲ್ಲ ಅಂದ್ರೆ ಇವಾಗ ಅಂದ್ಕೊಂಡ್ರೆ ಸ್ವರ್ಗ ಆಗುತ್ತೆ. ಎಲ್ಲ ನಿಮ್ಮ ತಲೆ ಒಳಗಿರೋ ಯೋಚನೆ ಅಷ್ಟೇ. ಪ್ರಪಂಚದಲ್ಲಿ ಎಲ್ಲವೂ ನಿಮ್ಮ ತಲೆ ಒಳಗೆ ಏನು ಯೋಚನೆ ಇದೆ ಅದನ್ನ ಹೇಗೆ ಸ್ವರ್ಗ ಮಾಡ್ತೀರಾ ಅಂತ ನೀವು ಕಲ್ತು ಬಿಟ್ರೆ ಈ 0 ಡಮಾರ್ ಆಯ್ತಾ? ಅಷ್ಟೇ. ಈಗ ಕೋಟಿಗೊಬ್ಬ ಆಗೋದು ಬಹಳ ಸುಲಭ. 10 ಲಕ್ಷ ಒಬ್ಬ ಆಗ್ಬೇಕು ನಿಮಗೆ. ಈ 0 ಏನು? ಇದೇನಿರ್ಬೋದು? ಏನು ಸರ್ ಟೈಮು? ಕೈಯಲ್ಲಿರೋದೇನು? ವಾಚ್. ಅದು ಎಷ್ಟು ಕೈ ವಾಚ್ ತೋರಿಸಿ, ಎಷ್ಟು ಜನ ಕೈ ವಾಚ್ ಇದೆ? ಒಂದು ಹೇಳ, ಅದು ವಾಚ್ ಅಲ್ಲ ಸ್ವಾಮಿ, ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ನು ನಿಮ್ಮ ಕೈಯಲ್ಲಿದೆ. 1 ನಿಮಿಷಕ್ಕೆ 10 ರೂಪಾಯಿ ಪ್ರಿಂಟ್ ಮಾಡುತ್ತದು. ನೀವು ಮನಸ್ಸು ಮಾಡಿದ್ರೆ 1 ನಿಮಿಷಕ್ಕೆ 100 ರೂಪಾಯಿ ಪ್ರಿಂಟ್ ಮಾಡ್ಬೋದು. ನೀವು ಮನಸ್ಸು ಮಾಡಿದ್ರೆ 1 ನಿಮಿಷಕ್ಕೆ 1000 ರೂಪಾಯಿ ಪ್ರಿಂಟ್ ಮಾಡ್ಬೋದು, 10,000 ರೂಪಾಯಿ ಪ್ರಿಂಟ್ ಮಾಡ್ಬೋದು. ಆ 1 ನಿಮಿಷವನ್ನು ಹೀಗೆ ಉಪಯೋಗಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜಾಣ್ಮೆ, ನಿಮ್ಮ ಲೈಫು ಡಿಪೆಂಡ್ ಆಗಿದೆ. ದಯವಿಟ್ಟು ಟೈಮ್ನ ವೇಸ್ಟ್ ಮಾಡಬೇಡಿ. ಟೈಮನ್ನ ವೇಸ್ಟ್ ಮಾಡಿಲ್ಲ ಅಂದರೆ 2ನೇ 0 ಗಾನ್. ಆಯ್ತಾ? ಮೊದಲನೇದು ಯುವರ್ ಥಾಟ್ಸ್, 2ನೇದು ನೀವು ಸಮಯವನ್ನು ಹೇಗೆ ಉಪಯೋಗಿಸ್ತೀರಿ ಅನ್ನೋದು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಇರೋದೆಷ್ಟು? 1 ಲಕ್ಷ. 1 ಲಕ್ಷ ಒಬ್ಬ ಆಗಬೇಕಷ್ಟೇ ನೀವು. 3ನೇ 0 ಯಾವುದು? ಈ ಪುಷ್ಪ ಬರೋಕ್ಕೆ ಮುಂಚೆ ಒಂದು ಕತೆ. ನಾನು ಫ್ಲೈಟಲ್ಲಿ ಅಲ್ಲು ಅರ್ಜುನ್ಗೆ ಕತೆ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಒಬ್ಬ ಡಿಸ್ಟ್ರಿಬ್ಯೂಟರ್ ಜೊತೆ. ಒಂದು ಒಳ್ಳೆ ಕತೆ ರೆಡಿ ಮಾಡಿದ್ದೀನಿ ಅಲ್ಲು ಅರ್ಜುನ್ ಮುಂಚೆ. ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ, ಆ ಡಿಸ್ಟ್ರಿಬ್ಯೂಟರ್ಗೆ ಹೇಳಿದೆ ನಾನು, ಸಾರ್ ನಿಮ್ಮ ಹೀರೋಗೆ ನನ್ನ ಕತೆ ಇಷ್ಟ ಆಗ್ಬಿಟ್ರೆ ಸಾಕು ಸಾರ್ ಅಂತ. ಅವ್ರು ಹೇಳಿದ್ರು, ಅಯ್ಯೋ ನಿನ್ನ ಕತೆ ಬಿಡಪ್ಪ, ನನ್ನ ಹೀರೋಗೆ ನೀನು ಇಷ್ಟ ಆಗ್ಬಿಟ್ರೆ ಸಾಕಪ್ಪ ಅಂದರು ಅವರು. ಅಷ್ಟೇ. ಅವ್ರು ಏನು ಹೇಳಿದ್ರು ಅಂದರೆ, ಒಬ್ಬ ವ್ಯಕ್ತಿ ನಿಮ್ಗೆ ಇಷ್ಟ ಆಗ್ಬಿಟ್ರೆ ಅವ್ನಿಗೆ ಏನು ಮಾಡಿದ್ರು ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಮ ಕತೆ, ನಿಮ್ಮ ಪ್ರಾಜೆಕ್ಟು, ನಿಮ್ಮ ಐಡಿಯಾ, ನಿಮ್ಮ ಸಿನಿಮಾ, ನಿಮ್ಮ ಬಿಲ್ಡಿಂಗು, ಅದೆಲ್ಲ ಆಮೇಲೆ. ಫಸ್ಟು ನೀವು ಇಷ್ಟ ಆಗಬೇಕು. ರ್ಯಾಪೋ ಅಂತ ಕರಿತೀವಿ.
ನೀವು ಇನ್ನೊಬ್ಬರ ಜೊತೆ ಎಷ್ಟು ಹಿತವಾದ ಸಂಬಂಧ ಬೆಳೆಸ್ತೀರಾ, ಎಷ್ಟು ಹಿತವಾಗಿ ನಿಮ್ಗೆ ವ್ಯವಹಾರ ನಡೆಯುತ್ತೆ. ನೀವು ಸೇಲ್ ಮಾಡಕ್ಕೆ ಹೋಗ್ತೀರಾ, ನಿಮ್ಮ ಫೈನಾನ್ಸ್ ಪ್ರಾಡಕ್ಟ್ ಸೇಲ್ ಮಾಡಬೇಕು, ಅಥವಾ ಈ ಬಿಲ್ಡಿಂಗ್ ಫ್ಲಾಟ್ ಸೇಲ್ ಮಾಡಬೇಕು. ಅಲ್ಲಿ ಹೋದಾಗ ಈ ಬಿಲ್ಡಿಂಗ್ ಎಲ್ಲ ಆಮೇಲೆ ಫಸ್ಟ್ ಕನೆಕ್ಷನ್ ಇದೆಯಲ್ಲ, ನಿಮ್ಮ ಮತ್ತು ಆ ಕಸ್ಟಮರ್ ಮಧ್ಯೆ ಇರೋ ಕನೆಕ್ಷನ್, ಆ ರ್ಯಾಪು, ಅದನ್ನ ನೀವು ಕಲ್ತ್ಬಿಟ್ರೆ ಆಟೋಮೆಟಿಕ್ ಆಗಿ ಈ 0 ಹೋಗ್ಬಿಡುತ್ತೆ. ಬರೀ 10,000 ಸರ್, 10,000 ಒಬ್ಬ ಆಗ್ಬೇಕು ನೀವು ಅಷ್ಟೇ. ಕೋಟಿಗೆ ಒಬ್ಬ ಆಗ್ಬೇಕು ಕೊಟ್ರಲ್ಲ, ಈ 3 ಗುಣಗಳು ಸಿಕ್ಬಿಟ್ರೆ 10,000 ಒಬ್ಬ ಅಷ್ಟೇ ನೀವು. ಆ ಗುಣ ಏನಿರ್ಬೋದು ನೆಕ್ಸ್ಟು? ದಸ್ ನಾನು ಹಿಂಗಂತ ಹೇಳ್ತಿರೋದು, ಯು ಶುಡ್ ಬಿ ಫಿಟ್, ಫಿಸಿಕಲಿ ಫಿಟ್, ಸ್ಪಿರಿಚುವಲಿ ಫಿಟ್, ಸೋಷಿಯಲಿ ಫಿಟ್, ಫೈನಾನ್ಷಿಯಲಿ ಫಿಟ್, ಎಲ್ಲ ರೀತಿಯಲ್ಲೂ ನೀವು ಫಿಟ್ ಆಗ್ಬೇಕ್ರಿ. ಫಸ್ಟು ಫಿಸಿಕಲಿ ಫಿಟ್. ನಾವು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಓದ್ ಹುಡುಗರೆಲ್ಲ ಎಲ್ಲ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬಿಟ್ವಿ. 20 ವರ್ಷ ಆದಮೇಲೆ ಎಲ್ಲರೂ ಮೀಟ್ ಮಾಡಿದ್ವಿ. ಆ ಮೀಟಿಂಗ್ ಹೆಸರು 20 ಸಾಲ್ ಬಾದ್ ಅಂತ. ಆವಾಗ ಏನು ಮಾತು ನಡೀತಾ ಇದ್ದಂದ್ರೆ, ಗುರುವೆ ಏನು ಬೈಕಮ್ಮ, ನಿಂದು ಯಾವ್ದಮ್ಮ? ಹಯಾಬುಜಾನ? ವಾವ್ ಮ್ಯಾನ್, ಸೆಕ್ಸಿ ಮ್ಯಾನ್. ನಿಂದು ಯಾವ್ದು ಗುರು ಕಾರು? ಹೌದಾ, ಯಾವ ಬ್ರ್ಯಾಂಡ್ ಗುರು ಪರ್ಫ್ಯೂಮ್ ಯೂಸ್ ಮಾಡೋದು ಅಂತ. ಅದಾಯ್ತಾ? ಅದಾದಮೇಲೆ 20 ವರ್ಷ ಮತ್ತೆ ಮೀಟ್ ಮಾಡಿದ್ವಿ, ಅಂದರೆ 40 ವರ್ಷ. ಆಗ ಗುರು ನಿನ್ನ ಡಯಾಬಿಟಿಸ್ ಎಷ್ಟಮ್ಮ? ನಂದು HB1AC. ಅಯ್ಯೋ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಗುರುವೆ. ಮೆಡಿಕಲ್ ಕಾನ್ಫರೆನ್ಸ್ ಥರ ಆಗ್ಬಿಟ್ಟಿತ್ತು. 20 ವರ್ಷದಲ್ಲಿ ಅಷ್ಟು ಆರೋಗ್ಯ ಎಲ್ರದ್ದು ಕೆಟ್ಟೋಗ್ಬಿಟ್ಟಿತ್ತು. ಎಲ್ಲರೂ ಯು ಆರ್ ಆಲ್ ಸೋ ಯಂಗ್ ಹಿಯರ್. ಈಗ ಹೇಳ್ತಾ ಇದ್ದೀನಿ, ನಿಮ್ಮ ಟಾಪ್ ಪ್ರಯಾರಿಟಿ ಶುಡ್ ಬಿ ಯುವರ್ ಹೆಲ್ತ್. ಎಕ್ಸ್ಟ್ರಾ ಚೀಸ್ ಹಾಕಿ ಗುರು, ಇನ್ನೊಂದು 2 ಸ್ಕೂಪ್ ಐಸ್ ಕ್ರೀಮ್ ಹಾಕಮ್ಮ ಅಂತ ಈಗೆಲ್ಲ ಹೇಳ್ಬಿಡ್ತೀರಾ. 20 ವರ್ಷ ಆದಮೇಲೆ ಮೆಡಿಕಲ್ ಕಾನ್ಫರೆನ್ಸು ಆಸಿಡಿಟಿ ಅಂತ ಶುರು ಆಗುತ್ತೆ. ದಯವಿಟ್ಟು ಈಗಲೇ ನಿಮ್ಮ ಕನಸುಗಳು ಏನೇನಿದೆಯೋ, ನೀವು ಕೋಟಿಗೆ ಒಬ್ಬ ಆಗಬೇಕು ಅಂತ ಆಸೆ ಪಡ್ತೀರಲ್ಲ, ಅದಕ್ಕೆ ನಿಮಗಿರೋ ಒಂದೇ ವಾಹನ ನಿಮ್ಮ ದೇಹ. ಅದನ್ನು ದಯವಿಟ್ಟು ಕೀಪ್ ಇಟ್ ಸೂಪರ್ ಫಿಟ್ ಮಾಡ್ತೀರಾ? ಎಸ್. ಅದರ ಜೊತೆ ನಾನು ಹೇಳ್ತಾ ಇರೋದು ಫೈನಾನ್ಷಿಯಲ್ ಫಿಟ್ನೆಸ್ ಇದ್ರೆ ಏನು ಗೊತ್ತೇನ್ರಿ, ನೀವು ಎಷ್ಟು ಖರ್ಚು ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡುವಂಥ ಜಾಣ್ಮೆ ನೀವು ಬೆಳೆಸ್ಕೋಬೇಕು. ಅಥವಾ ನಿಮ್ಮ ಪಾಕೆಟಲ್ಲಿ ಎಷ್ಟು ದುಡ್ಡಿದೆಯೋ ಅದಕ್ಕಿಂತ ಕಮ್ಮಿ ಖರ್ಚು ಮಾಡುವ ಜಾಣ್ಮೆ ನೀವು ಬೆಳೆಸ್ಕೋಬೇಕು. ಎರಡರಲ್ಲಿ ಒಂದಾಗಲಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ನಿಮಗೆ. ಓಕೆ, ದಯವಿಟ್ಟು ನೀವು ಎಷ್ಟು ಖರ್ಚು ಮಾಡ್ತೀರೋ ಒಂದು ತಿಂಗಳಿಗೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡುವಂಥ ಎಫಿಷಿಯನ್ಸಿಯನ್ನು ನೀವು ಬೆಳೆಸ್ಕೋಬೇಕು. ದಟ್ ಇಸ್ ದ ಥರ್ಡ್ ಥಿಂಗ್ ನಾನು ಹೇಳಿದ್ದು. ಆ ಎಫಿಷಿಯನ್ಸಿ ಹೆಂಗೆ ಬಿಲ್ಡ್ ಆಗುತ್ತೆ ಅಂದರೆ, ನಿಮ್ಮ ಸ್ಕಿಲ್ಸ್, ನಿಮ್ಮ ಕಾಂಪಿಟೆನ್ಸಿ ದಾದಾಗಿರ್ಬೇಕ್ರಿ. ನಿಮ್ಮ ಕೆಲಸದಲ್ಲಿ ನೀವು ಯಾವನು ಮುಟ್ಟಕ್ಕಾಗಲ್ಲ ಗುರು ಅವನ್ನ ಈ ಕ್ಷೇತ್ರದಲ್ಲಿ ಅನ್ನೋ ಹೇಳೋ ಲೆವೆಲ್ಗೆ ನಿಮ್ಮ ಕ್ಷೇತ್ರ ಅದು ಏನೇ ಇರ್ಬೋದು. ಇವನ್ ಕ್ಯಾಮ್ರಾಮನ್ನ ಇವನ್ ಥರ ಯಾವನು ಕ್ಯಾಮ್ರಾ ಇಡೋಕ್ಕಾಗಲ್ಲ, ಆ್ಯಂಗಲ್ ಇಡೋಕ್ಕಾಗಲ್ಲ ಅಂತ ಹೇಳ್ಬೇಕಣೋ. ನೀನು ನೋಡಿದಾಗ ನೀನು ಸೌಂಡ್ ರೆಕಾರ್ಡಿಂಗ್ ಮಾಡ್ತಿದ್ಯಲ್ಲಪ್ಪ, ಸೌಂಡ್ ರೆಕಾರ್ಡಿಂಗ್ ಮಾಡ್ತೀಯಲ್ಲ, ಇವನ್ ಥರ ಮೈಸೂರಲ್ಲಿ ಯಾವನು ಸೌಂಡ್ ರೆಕಾರ್ಡಿಂಗ್ ಮಾಡೋಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಅವನು ಬೆಳಿಬೇಕು ಅವನ ಕ್ಷೇತ್ರದಲ್ಲಿ. ನಿಮ್ಮ ಕ್ಷೇತ್ರ ಏನಿದ್ರು ಸರಿ, ಸೇಮ್ ಗೋಸ್ ಟು ಯು ಸರ್. ಯು ಮಸ್ಟ್ ಬಿಕಮ್ ದ ಬೆಸ್ಟ್ ಬಿಲ್ಡರ್ ಇನ್ ದ ಸಿಟಿ. ದಟ್ ಈಸ್ ದ ವೇ. ನಿಮ್ಮ ಅಪ್ರೋಚ್ ಹಂಗಿರ್ಬೇಕ್ರಿ, ನಿಮ್ಮ ಸ್ಕಿಲ್ಸ್ ಹಂಗೆ ಬೆಳೆಸ್ಕೋಬೇಕು. ನಿಮ್ಮ ಸ್ಕಿಲ್ಸ್ ನಿಮ್ಮ ಕ್ಷೇತ್ರದಲ್ಲಿ ಯು ಶುಡ್ ಬಿ ಎಕ್ಸ್ಪರ್ಟ್. ಆ ನಿಪುಣತೆ ಇದೆಯಲ್ಲ, ಅದು ಈ 0 ಮುಗಿಸುತ್ತೆ. ಇನ್ನಿರೋದು 2 ಇಷ್ಟು ನೀವು 100ರಲ್ಲಿ ಒಬ್ಬ. ಏನಪ್ಪ 100ರಲ್ಲಿ ಒಬ್ಬ ಆಗೋದಾಗಲ್ವೇನ್ರಿ? ಈ ರೂಮಲ್ಲಿ ಒಬ್ಬ ಆಗಬೇಕಷ್ಟೇ. ನೀವು 1 ಕೋಟಿನ ಶುರು ಮಾಡಿದ್ವಿ. ಇಷ್ಟು ಗುಣಗಳನ್ನ ನೀವು ಬೆಳೆಸ್ಕೊಂಡ್ಬಿಟ್ರೆ 100ರಲ್ಲಿ ಒಬ್ಬ ಅಷ್ಟೇ ರೀ. ಇದೇನು ಇನ್ನೊಂದು 2 ಸೈಫರು. ಈ 2 ಸೈಫರ್ ಏನು? ಇದು ಈಗ ಭಾಳ ಬ್ಯೂಟಿಫುಲ್ಲ. ನನ್ನ ಸುಧಾ ಬರ್ಗೂರು ಕಾಮಿಡಿಯನ್ನ ನಿಮ್ಗೆ ಗೊತ್ತು. ನಾನು ಸುಧಾ ಅಮೆರಿಕಾದಲ್ಲಿ 1.5 ತಿಂಗಳು ಎಲ್ಲ ಕಡೆ 20 ವರ್ಷದ ಹೋಗಿದ್ದೀವಿ. ಎಷ್ಟು ನಗಿಸ್ತಾರೆ ಎಲ್ಲರೂ ನಿಮ್ಗೆ ಗೊತ್ತಿರುತ್ತಲ್ಲ. ಬಟ್ ಅವ್ರ ಪರ್ಸ್ನಲ್ ಲೈಫಲ್ಲಿ ಅವ್ರಿಗೆ ಹಸ್ಬೆಂಡಿಗೆ ಆದಂಥ ವಿಷಯಗಳ ಬಗ್ಗೆ ನೀವೆಲ್ಲ ಟಿ ವಿಯಲ್ಲಿ ನೋಡಿರ್ತೀರಿ. ನಮ್ಮ ಶೋಲವರು ಈಗ ಅವ್ರನ್ನ ಮಾತು ಹೇಳಿದ್ರು, ಏನೇ ಇದ್ರು ರಮೇಶ್, ನನ್ನ ಲೈಫ್ ಪಾರ್ಟ್ನರ್ದು ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಆ ಸಪೋರ್ಟ್ ಇದೆಯಲ್ಲ, ನಾವು ಒಬ್ಬರೊಬ್ರು ಜಗಳ ಆಡ್ತಿದ್ವಿ, ಬೈತಿದ್ವಿ, ಎಲ್ಲ ಬೇರೆ ವಿಷಯ. ಅವ್ರು ಇಲ್ಲ ಅಂದಾಗ ಆ ನೋವು ಇದೆಯಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ಫ್ಯಾಮಿಲಿ, ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಕ್ಲೋಸ್ ಸರ್ಕಲ್. ಆ ಸಂಬಂಧವನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರೋ ನೀವು, ಅಷ್ಟು ಅಮೋಘವಾಗಿರುತ್ತೆ ನಿಮ್ಮ ಜೀವನ, ಸಮೃದ್ಧಿಯಾಗಿರುತ್ತೆ. ಹಾಗಾಗಿ ಆ ಸಂಬಂಧಗಳನ್ನು ದಯವಿಟ್ಟು ಗೌರವಿಸಿ. ದಟ್ ವಿಲ್ ಬಿ ದ 100th. ಈಗಿರೋದು ಒಂದೇ ಒಂದು ಸರ್, 10ರಲ್ಲಿ ಒಬ್ಬ. ಇಷ್ಟು ಗುಣಗಳನ್ನ ನೀವು ಬೆಳೆಸ್ಕೊಂಡ್ಬಿಟ್ರೆ ಕೋಟಿಗೊಬ್ಬ ಅಂದ್ರೆ 10ರಲ್ಲಿ ಒಬ್ಬ ಆಗಬೇಕಷ್ಟೇ ನೀವು. ಆ ಗುಣ ಏನು?
ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಂದು ಸ್ಟ್ರಕ್ಚರ್ ಇರುತ್ತಲ್ಲ, ಈ ಸ್ಟ್ರಕ್ಚರ್ ಯಾಕೆ ಸಾಲಿಡ್ ಆಗಿದೆ ಅಂತ ನೀವು ನೋಡ್ತೀರಾ, ಅಥವಾ ಒಂದು ಗವರ್ಮೆಂಟ್ ಇರ್ಬೋದು, ಎನಿಥಿಂಗ್. ಇಟ್ ಇಸ್ ನಾಟ್ ದಿ ಸ್ಟ್ರಾಂಗೆಸ್ಟ್ ಎಲಿಮೆಂಟ್ ವಿಚ್ ಮ್ಯಾಟರ್ಸ್, ಇಟ್ ಇಸ್ ದಿ ಎಲಿಮೆಂಟ್ ವಿಚ್ ಇಸ್ ಮೋಸ್ಟ್ ಫ್ಲೆಕ್ಸಿಬಲ್. ಇಂಜಿನಿಯರಿಂಗ್ ಹೇಳ್ತಾರೆ, ಯಾವ ಎಲಿಮೆಂಟ್ ಫ್ಲೆಕ್ಸಿಬಲ್ ಆಗಿರುತ್ತೋ, ಅಡಾಪ್ಟ್ ಆಗಿರುತ್ತೋ, ಅದು ಇಡೀ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಬೈಕ್ ಆಗಲಿ, ಕಾರ್ ಆಗಲಿ, ಡ್ಯಾಮ್ ಆಗಲಿ, ದೊಡ್ಡ ದೊಡ್ಡ ಗವರ್ಮೆಂಟ್ ಆಗಲಿ, ಎಲ್ಲವನ್ನೂ ಕಂಟ್ರೋಲ್ ಮಾಡೋದು ದ ಮೋಸ್ಟ್ ಫ್ಲೆಕ್ಸಿಬಲ್ ಎಲಿಮೆಂಟ್. ಯಾವುದು ಚೆನ್ನಾಗಿ ಅಡಾಪ್ಟ್ ಆಗುತ್ತೋ. ನೀವು ಕಾರ್ ಓಡಿಸ್ಕೊಂಡು ಹೋಗ್ತೀರಾ, ಕಾರ್ ಹೇಗೆ ಓಡಿಸ್ತೀರಾ? ಮುಂದೆ ಗಾಡಿ ಬಂತು, ಲೆಫ್ಟ್ಗೆ ಹೋಗಪ್ಪ, ಹಿಂದೆ ಒಂದು ಬಂತು, ರೈಟ್ಗೆ ಹೋಗಪ್ಪ, ರೇರ್ ವ್ಯೂ ಮಿರರ್ ನೋಡ್ತೀರಾ, ಆ ಕಡೆ ಈ ಕಡೆ, ಮುಂದ್ಗಡೆ ಹಿಂದ್ಗಡೆ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಡ್ರೈವ್ ಮಾಡ್ತಿರಲ್ಲ, ಅಷ್ಟೇ ಇದು. ದಿಸ್ ಇಸ್ ಕಾಲ್ಡ್ ಆಟೋ ಕರೆಕ್ಷನ್ ಅಂತ. ಇವತ್ತೇನು ನಡೀತಾ ಇದೆ, ಇವತ್ತೇನಾಯ್ತು, ಓಹೋ ಇದು ನಾನು ತಪ್ಪು ಮಾಡಿದೆ, ನಾಳೆ ಮಾಡಬಾರ್ದು. ಇವತ್ತು ನನ್ನ ಸ್ಪೀಚ್ ಫ್ಲಾಪ್ ಆಯಿತು, ಯಾಕೆ ಫ್ಲಾಪ್ ಆಯಿತು, ಇಲ್ಲಿ ನಾನು ಎಡುವುದೆ, ನಾಳೆ ಮಾಡಬಾರ್ದು ಅಂತ ಕರೆಕ್ಟ್ ಮಾಡ್ತಾ ಹೋಗಬೇಕು. ನಿಮ್ಮ ಲೈಫನ್ನ ಪ್ರತಿದಿನ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರಿ. ನಿಮಗೇ ಗೊತ್ತಿಲ್ಲದೆ ಈ ಲಾಸ್ಟ್ 0 ಹೋಗಿ ನೀವು ಕೋಟಿಗೊಬ್ಬ ಹಾಗೆ ಹಾಕಿರಾ. ಇಟ್ ಇಸ್ ಜಸ್ಟ್ ತಿದ್ದುಕೊಂಡು ಹೋಗ್ತಾನೇ ಇರಬೇಕು. ಪ್ರತಿದಿನ ಕಲಿತಾ ಇರಬೇಕು, ತಿತ್ತಾ ಇರಬೇಕು, ಕಲಿತಾ ಇರಬೇಕು, ತಿತ್ತಾ ಇರಬೇಕು. ಹೋಗ್ತಾರಿ, ನೋಡ್ತಾರಿ, ಕೋಟಿಗೊಬ್ಬ ಅಥವಾ ಒಬ್ಳು ಹಾಗೆ ಆಗ್ತೀರಾ. ಇದೆಲ್ಲದಕ್ಕೂ ಬೇಸ್ ಈ ಒನ್ ಇದೆಯಲ್ಲ, ಅದಿಲ್ಲದೆ ಎಲ್ಲ ಬರೀ 0 ಅಷ್ಟೇ. ಇದಷ್ಟು ಇದ್ದು ಆ 1 ಯಾವುದು ಅಂದರೆ ನಿಮ್ಮ ಆತ್ಮವಿಶ್ವಾಸ. ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ಜೀವನದ ಎಲ್ಲ ಸುಂದರವಾದ ವಿಷಯಗಳು, ಎಲ್ಲ ಹಿತವಾದ ವಿಷಯಗಳು ನನಗೆ ಸಿಕ್ಕೇ ಸಿಗುತ್ತೆ, ನನಗೆ ಅರ್ಹತೆ ಇದೆ, ಅದಕ್ಕೆ ಬೇಕಾಗಿರೋ ಗುಣಗಳನ್ನು, ಈ 0ಗಳನ್ನು ನಾನು ಬೆಳೆಸ್ಕೊಳ್ತೀನಿ ಅಂತ ನೀವು ನಂಬಬೇಕು. ಅದು ನಂಬಿ ಕೋಟಿಗೊಬ್ಬ ಹಾಗೆ ಆಗ್ತೀರಾ? ರೈಟ್? ಓಕೆ, ಲೆಟ್ಸ್ ಸಿ ಆಲ್ ಆಫ್ ಯು. ಮತ್ತೊಮ್ಮೆ ನಿಮ್ಮ ಹೆಸರು? ಥ್ಯಾಂಕ್ ಯು ನವರಾಜ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದಯವಿಟ್ಟು ಇದು ಬಹಳ 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 ಈಸಿಯಾದ ವಿಷಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಎಲ್ಲ ಕಥೆಗಳು ಶುರು ಆಗೋದು ಇದೇ ಥರ. ಒಂದು ಕ್ಲಾಸ್ ರೂಮಲ್ಲಿ ನಿಮ್ಮ ಹೆಸರು ಯಾರು ಅಂತ ಪಕ್ಕದವ್ರಿಗೆ ಗೊತ್ತಿರಲ್ಲ, ಅಲ್ಲಿಂದ ಕ್ಲಾಸ್ ರೂಮಲ್ಲಿ ನೀವು ಯಾರು ಅಂತ ಜನಕ್ಕೆ ಗೊತ್ತಾಗುತ್ತೆ, ಆಮೇಲೆ ಸ್ಕೂಲಲ್ಲಿ ಗೊತ್ತಾಗುತ್ತೆ, ಆಮೇಲೆ ಏರಿಯಾಗೆ ಗೊತ್ತಾಗುತ್ತೆ, ಆಮೇಲೆ ರಾಜ್ಯಕ್ಕೆ ಗೊತ್ತಾಗುತ್ತೆ, ರಾಷ್ಟ್ರಕ್ಕೆ ಗೊತ್ತಾಗುತ್ತೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ನೀವು ಯಾರು ಅಂತ. ಈ 7 ಗುಣಗಳನ್ನ ಬೆಳೆಸ್ಕೊಳ್ಳಿ ಅಷ್ಟೇ. ನನಗೇನು ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಥಿಯೇಟ್ರಲ್ಲಿ ನಿಂತ್ಕೊಳ್ತಿದ್ದೆ, ಕ್ಯೂ ಅಲ್ಲಿ ಹತ್ರ ಹೋಗ್ತಿದ್ದಂಗೆ ಎಲ್ಲಿ ಹೌಸ್ಫುಲ್ ಬೋರ್ಡ್ ಹೋಗ್ಬಿಡ್ತು, ಭಯ. ಇನ್ನೇನು ಹತ್ರ ಹೋಗ್ಬೇಕಾದ್ರೆ ಟಿಕೆಟ್ ಸಿಗ್ಬಿಡೋದು, ಒಂದು ಖುಷಿ ಸಿಗೋದು ನನಗೆ. ಆ ಟಿಕೆಟ್ ಮಿಸ್ ಆಗಿ ಹೌಸ್ಫುಲ್ ಬೋರ್ಡ್ ಬಿಟ್ಬಿಟ್ಟು ಪ್ರಾಣ ಹೋಗ್ಬಿಡೋದು. ಈಗಲೂ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ, ಮೆಟ್ರೋಲಿ ಅವತ್ತು ಶೂಟಿಂಗ್ ಹೋಗಿದ್ದೆ, ಅಲ್ಲಿ ಮೆಟ್ರೋಲ್ ಪಾಪ ಒಂದು ಹುಡುಗಿ ಮಗು ಇಟ್ಕೊಂಡು ಓಡ್ ಬರ್ತಾ ಇದ್ದಾಳೆ, ಈ ಮೆಟ್ರೋ ಹತ್ತಬೇಕು, ಹೊಟ್ಟೋಯ್ತು ಮೆಟ್ರೋ. ಆ ಸಂಕಟ ಇದೆಯಲ್ಲ, ಏನೋ ಒಂದು ಸಣ್ಣ ಆಸೆ ಪಡ್ತೀವಿ, ಅದು ನಮಗೆ ಸಿಗಲ್ಲ. ಅದು ಲೈಫಲ್ಲಿ ನಿಮ್ಗೆ ಯಾರಿಗೂ ಆಗಲೇಬಾರ್ದು ಅಂದರೆ ನನ್ನ ಆಸೆ. ನಿಮ್ಮ ಸಣ್ಣ ಆಸೆಗಳು ಏನಿದೆಯೋ, ಪುಟ್ಟ ಆಸೆಗಳು ಏನಿದೆಯೋ, ಅದರಿಂದ ಹಿಡಿದು ನಿಮ್ಮ ಬೃಹತ್ ಆಸೆಗಳು, ನಿಮ್ಮ ಕನಸುಗಳು ಎಲ್ಲವೂ ಈಡೇರಲಿ. ನಿಮ್ಮೆಲ್ರಿಗೂ ಅಮೋಘವಾದ ಒಂದು ಭವಿಷ್ಯ ಇದೆ. ಆಲ್ ದಿ ಬೆಸ್ಟ್ ಬಾಯ್ಸ್, ರಾಕೆಟ್. ಕೋಟಿಗೊಬ್ಬ ಆಗಿ.